ವೇದಿಕೆಗೆ ಬರಬೇಕು. ಶ್ರೀ ಮಧು ಆರಾಧ್ಯ ಮಧು ಆಗಬೇಕು. ಶ್ರೀ ನಂಜಪ್ಪ ಹಾರಗದ್ದೆ ದಯಮಾಡಿ ಈ ಸಮಾರಂಭದ ಯಶಸ್ಸಿಗೆ ಆರ್ಥಿಕ ಸಹಾಯದ ಮೂಲಕ ಸಹಕರಿಸಿದಂಥವರು ಅಂದರೆ ಹಂಸ ಟ್ರಾವೆಲ್ಸ್ನ ಮಾಲೀಕರಾದಂತಹ ಶ್ರೀ ಚಂದ್ರಶೇಖರ್ ಟಿ.ಜಿ. ದಂಪತಿಗಳಿಗೆ ಮಹಾಸನ್ನಿಧಿಯವರಿಂದ ಆಶೀರ್ವಾದ. ಶ್ರೀಮತಿ ಶೈಲಜಾ ಮಲ್ಲಯ್ಯ, ಶ್ರೀಮತಿ ಶಾಂತಲಾ ಪ್ರಸಾದ್, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ, ಸಂಘಟನಾ ಚತುರೆ. ಯಾವುದೇ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆ ಎಲ್ಲರ ಮನಗೆದ್ದಂಥವರು. ಧನ್ಯವಾದಗಳು. ವೀರ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಡಾಕ್ಟರ್ ವೀರ ಸೋಮೇಶ್ವರ ಮಠದ ನೇತೃತ್ವ ಸ್ವಾಮಿಗಳಿಗೂ ಸಹ ನಾನು ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಹಾಗೆ ಕಡೂರು ಶ್ರೀಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ನಾವು ನವೀನ್ ಬಿಡದಿಯವರು ನಮಗೆ ಸೂಚನೆ ಕೊಟ್ಟರು. ಬಸವರಾಜು ಮತ್ತೆ ನಮಗೆ ಇಲ್ಲೊಂದೆರಡು ಘಟಕ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಬಂದಿದ್ದು ಬೊಮ್ಮನಹಳ್ಳಿ ವಿಧಾನಸಭಾ ಘಟಕ ಮತ್ತು ಬೆಂಗಳೂರು ದಕ್ಷಿಣ ಘಟಕವನ್ನ ಶುರು ಮಾಡಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಅವರ ಸೂಚನೆಯ ಮೇರೆಗೆ ನಾವು ಕಾರ್ಯಪ್ರವೃತ್ತರಾದ್ವಿ. ದಿನಾಂಕ 30/6/2025 ಅವರು ನಮಗೆ ಸೂಚನೆ ಕೊಟ್ಟಿದ್ದು ಕಳೆದ ಒಂದು ವರ್ಷದ ಹಿಂದ್ಗಡೆ. ತದನಂತರ ಹಲವಾರು ಸಭೆಗಳನ್ನು ಮಾಡಿ ನಾವು ಒಂದು ವೀರಶೈವ ಸಮಾಜವನ್ನ ಒಗ್ಗೂಡಿಸಿ, ಜರುಗಿನಲ್ಲಿ ವೀರಶೈವ ಸಮಾಜ ಇದೆ, ಹೊಂಗಸಂದ್ರ ಬಸವ ಸಮಿತಿ ಇದೆ, ಅರಕೆರೆ ವೀರಶೈವ ಸಮಾಜ ಇದೆ. ಈ ಎಲ್ಲ ಸಂಘಟನೆಗಳನ್ನ ಕ್ರೋಢೀಕರಿಸಿ ಸಮಾಜದ ಮುಖಂಡರುಗಳನ್ನ ಎಲ್ಲರನ್ನು ಸೇರಿಸಿ ಸಭೆಗಳನ್ನ ಮಾಡ್ತಾ ಬಂದ್ವಿ. ಸಭೆಗಳನ್ನ ಮಾಡ್ತಾ 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 ಸುಮಾರು 6 ತಿಂಗಳನ್ನ ಚರ್ಚೆ ಮಾಡಿ ನಾವು ಈ ವಿಧಾನಸಭಾ ಘಟಕ ಮಾಡಲು ನಾವೆಲ್ಲ ಒಂದು ಪಟ್ಟಿಯನ್ನ ತಯಾರು ಮಾಡಿಕೊಟ್ವಿ. ಅದೇ ಆ ಪಟ್ಟಿಯನ್ನ ನಮ್ಮ ನವೀನ್ ಬಿಡದಿ ಸರ್ ಮತ್ತೆ ಶಿವಕುಮಾರ್ ಮತ್ತು ಅವರ ತಂಡ ಏನಿದೆ, ಸುಮಾರು 10/10/2025 ಅಂದರೆ ಸುಮಾರು 4 ತಿಂಗಳ ಕಠಿಣ ಶ್ರಮ, ನಿಶಬ್ದ, ಸ್ವಲ್ಪ ವರ್ಷಗಳ 4 ತಿಂಗಳು 6 ತಿಂಗಳ ಕಠಿಣ ಶ್ರಮದಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳನ್ನ ನಾವೆಲ್ಲರೂ ಸಮಾಜದ ಮುಖಂಡರುಗಳು ಸೇರಿ, ಎಲ್ಲ ಸಂಘ ಸಂಸ್ಥೆಗಳು ಸೇರಿ, ಅಲ್ಲಿ ಬನ್ನೇರಘಟ್ಟ ಸಂಘಟನೆ ಇದೆ, ಬಸವನಪುರದೊಳ ಸಂಘಟನೆ ಇದೆ, ಸಿಂಗಸಂಗದೊಳ ಸಂಘಟನೆ ಇದೆ, ಈ ಎಲ್ಲ ಸಂಘಟನೆ RBI ಲೇಔಟ್ ಒಳಗೆ ಸಂಘಟನೆ ಇದೆ, RBI ಲೇಔಟ್ ಒಳಗೆ ಶರಣ ಸಂಗಮ ಇದೆ. ಹೀಗೆ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ 6 ತಿಂಗಳ ನಾವು ಸಭೆಯನ್ನು ನಿರಂತರವಾಗಿ ಮಾಡಿ ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ನಾವು ರೂಪುಗೊಳಿಸಿದ್ವಿ. ಅದಾದ ನಂತರ ಅದರ ಉದ್ಘಾಟನೆ ಆಯಿತು. ಅಲ್ಲೂ ಸಹ ಮಹಿಳಾ ದಿನಾಚರಣೆ ಬಹಳ ಯಶಸ್ವಿಯಾಗಿ ಬಸವನಪುರದೊಳಗೆ ನಡೀತು. ನಂತರ ದಿನಗಳಲ್ಲಿ ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಗಮನ ಕೊಟ್ವಿ. ಸುಮಾರು ಚರ್ಚೆಗಳನ್ನು ಮಾಡಿ ಸುಮಾರು 5/11/2025 ನಾವು ಸಭೆಗಳನ್ನ ಮಾಡ್ತಾ ನಾವು ಬಹಳಷ್ಟು ಸಭೆಗಳನ್ನ ಮಾಡಿ ನಾವು ಜಗದ್ಗುರು ರಂಭಾಪುರಿ ಶ್ರೀಗಳ ಅವರ ಅಂದರೆ ಸಮುದಾಯ ಭವನದಲ್ಲಿ ನಾವು ಅವರನ್ನ ಭಿನ್ನ ಹಾಕುವುದರ ಮೂಲಕ ಚಾಲನೆಯನ್ನು ಕೊಟ್ರಿ. ಹಾಗೆ ರೂಪರೇಷೆಗಳನ್ನ ಪಡಿತಾ ಬಂತು. ಹಲವಾರು ನಾವು ಚರ್ಚೆಗಳನ್ನು ಮಾಡಿ ಮುಖಂಡರುಗಳನ್ನು ಸೇರಿಸಿ ವೀರಶೈವ ಸಮಾಜ ಜರಗನಹಳ್ಳಿ, ವೀರಶೈವ ಸಮಾಜ ಅರಕೆರೆ, ಬಸವ ಸಮಿತಿ ಹೊಂಗಸಂದ್ರ ಎಲ್ಲ ಸಂಘಟನೆಗಳನ್ನು ಜೊತೆಗೆ ಗೂಡಿಸಿ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದವರು ನಾವು ಸಹಕಾರ ತಗೊಂಡು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ತಗೊಂಡು ನಾವು ಶ್ರೀ PBS ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇದರ ನಮ್ಮ ಅದರ ಮುಖಂಡರುಗಳು, ಪದಾಧಿಕಾರಿಗಳು ಚನ್ನಬಸಪ್ಪನವರು ಮೊದಲುಗೊಂಡು ಭಿನ್ನ ಹಾಕ್ಲಿಕ್ಕೂ ಬಂದು, ಹಾಗೆ ನಾವು ಬಹಳ ಚರ್ಚೆಗಳನ್ನು ಮಾಡ್ತಾ 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 ಆ ಉದ್ಘಾಟನಾ ಕಾರ್ಯಕ್ರಮ ಹಲವು ರೀತಿಗಳಲ್ಲಿ ರೂಪಗಳನ್ನ ಪಡಿತಾ ಬಂತು. ಹೀಗೆ ಇದರ ಪ್ರಚಾರ, ಸಂಘಟನೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ನಾವು ಮಾಡ್ತಾ ಬಸವನಪುರದೊಳಗೆ ಒಂದು ಕಾರ್ಯಕ್ರಮ ಆಯಿತು. ಮಹಿಳಾ ದಿನಾಚರಣೆ
ಮಾಡಬೇಕು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದೊಳಗೆ ಅಂತ ಕೇಳ್ಕೊಂಡಾಗ ಮಹಿಳೆಯರು ಮುಂದೋತ ಕೆಲವು ಟೈಮ್ ನಾವು ಮಾತಾಡ್ಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನ ಮಾಡಿ ನಾವು 3 ಕಾರ್ಯಕ್ರಮಗಳನ್ನ ಜೋಡಿಸ್ಕೊಂಡು ಮಾಡ್ತಾ ಈ ಕಡೆಯ ಕಾರ್ಯಕ್ರಮ ಈ ದಿನ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ನಾವು ಮತ್ತೆ ಸಂಘ ಸಂಸ್ಥೆಗಳು ನಮ್ಮ ಪದಾಧಿಕಾರಿಗಳು ಎಲ್ಲ ಒಕ್ಕೂಟದಿಂದ ನಾವು ಬಹಳ ಚರ್ಚೆಗಳನ್ನು ಮಾಡ್ತಾ ನಾವು ಈ ಕಾರ್ಯಕ್ರಮವನ್ನ ರೂಪಿಸ್ತಾ ಬಂದ್ವಿ. ನಮ್ಮೆಲ್ಲ ತಂಡಗಳು, ನಮ್ಮ ಇಡೀ ತಂಡ, ವೇದಿಕೆ ತಂಡ ಇರ್ಬೋದು, ಪ್ರಚಾರ ತಂಡ ಇರ್ಬೋದು, ಅಥವಾ ದಾಸೋಹ ತಂಡ ಇರ್ಬೋದು, ಎಲ್ಲ ತಂಡಗಳನ್ನ ರೂಪಿಸಿ ಮತ್ತೆ ನಾವೆಲ್ಲ ಸ್ವಾಗತ ಸಮಿತಿಯ ಸದಸ್ಯರುಗಳೆಲ್ಲ ನಾವು ಎಲ್ಲ ಗೆಸ್ಟ್ಗಳನ್ನ ಕರೆದು ಎಲ್ಲ ಗುರುಗಳನ್ನ ಜಗದ್ಗುರು ರಮಾಪುರಿ ಅವರನ್ನು ಸಹ ನಾವೆಲ್ಲ ಸಂಪರ್ಕಿಸಿ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಕೆಲಸ ಮಾಡ್ತಾ ಈ ದಿನಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ಲಿಕ್ಕೆ ಕಳೆದ 1 ವರ್ಷಗಳ ಇತಿಹಾಸ. ಎಲ್ಲರಿಗೂ ಸಮಸ್ತ ಜನರಿಗೆ ಆಶೀರ್ವಾದ ಮಾಡ್ತಾ ಇರುವಂತದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ನಿಮ್ಮ ಮುಖದ ಭಾವಗಳು ಯಾವ ಪ್ರಾಣಿಯ ರೂಪಗಳು ಬೇಕಾದರೂ ಕಾಡ್ತವೆ. ನೋಡಿದ್ರೆ ನೀವು ಕೋಪ ಬಂದಾಗ ಅಬ್ಸರ್ವ್ ಮಾಡಿದ್ರೆ ಯಾವ ತರ ನಾವು ಕಿರಿಸ್ತೀವಿ, ಯಾವ ತರ ನಾವು ಕೂಗ್ತೀವಿ. ಆ ಮೃಗಗಳನ್ನ ನೀನು ಸಮಾಧಾನವಾಗಿ ನಿಮ್ಮ ತಲೆನ ಸಮಾಧಾನವಾಗಿ ಇಟ್ಕೋಬೇಕು ಅಂತ ಹೇಳಿದ್ದು ಅಕ್ಕಮಾದೇವಿ. ಮೃಗಗಳಂತಿನ ವರ್ತಿಸುವಂತ ಆ ಸಂದರ್ಭಗಳು ಬಂದರೂ ಸಹ ಅದನ್ನ ನೀನು ತಲೆಯಲ್ಲಿ ಬಿಟ್ಕೋಬೇಡ ಅಂತ ಹೇಳಿದ್ರು. ಇದರಲ್ಲಿ ಮನೆಯ ಮಾಡಿ ಹರೆತಲೆಗಳಿಗೆ ಹಂಚಿದೊಡೆ ಎಂತಯ್ಯ, ಸಂತೆ ಒಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಎಂತ ಮಾತು ಹೇಳಿದ್ದಾರೆ. ಆಮೇಲೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದೊಡೆ, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ. ಆದ್ಯತೆಯವರು ಮೊನ್ನೆ 80 ವರ್ಷದ ಕಾರ್ಯಕ್ರಮ ಮಾಡಿದ್ರು, ಅವ್ರ ಮಗ 60 ವರ್ಷದ ಕಾರ್ಯಕ್ರಮ ಮಾಡಿದ. 60 ವರ್ಷ ಅಂದ್ರೆ ಆಯುಷ್ ಅರ್ಧ ಆಯ್ತು ಅಂತೇಳಿ. ಯಾಕಾಯ್ತು ಅಂದ್ರೆ ಅದು ಹೆಂಡತಿಗೆ ಮಕ್ಕಳಿಗೆ ಧಾರ್ಮಿಕ ಜಗತ್ತದ್ದು ಮಾನವ ಧರ್ಮಕ್ಕೆ ಜಯವಾಗಿ ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಅನ್ನುವಂತಹ ಒಂದು ಬೋಧನೆಯನ್ನು ಮಾಡಿ ಅದು ಇವತ್ತು ಇಡೀ ದೇಶದಲ್ಲಿ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿ ಜಂತುಗಳಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು. ಇದಕ್ಕೆ ಯಾರಿಗೂ ಕೆಟ್ಟದ್ದು ಬಯಸದೆ ಇವತ್ತೆಲ್ಲರ ಒಳಿತಿಗಾಗಿ ಇವತ್ತು ಶ್ರದ್ಧೆ ಭಕ್ತಿ ಈಗ ಜನರನ್ನು ಪರಿವರ್ತನೆ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಒಂದು ಒಳ್ಳೆಯ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ರೇಣುಕಾದಿ ಆಚಾರ್ಯರು ನಮಗೆ ಇನ್ನೊಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅದು ಇವತ್ತಿಗೂ ಪ್ರಸ್ತುತ ಇದೆ, ಹಿಂದೆಷ್ಟು ಪ್ರಸ್ತುತ ಆಗಿತ್ತು, ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದೆ ಅನ್ನುವಂಥ ಮಾತುಗಳಲ್ಲಿ ಗಮನಿಸ್ತಾರೆ. ನನಗೆ ಈ ವೇದಿಕೆ ಮುಖಾಂತರ ಜಗದ್ಗುರು ರೇಣುಕಾಚಾರ್ಯರಿಗೂ ಪರಪಟ್ಟಿ ಎಲ್ಲ ಪಂಚಪೀಠಾಧೀಶ್ವರರಿಗೂ ಎಲ್ಲ ಗುರುಗಳಿಗೂ ನಾನು ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇದೇ ನಮ್ಮ ಬಸವ ಕಲ್ಯಾಣದಲ್ಲಿ ನಾನು ಆ ಭಾಗದಿಂದಲೇ ಬಂದಿದ್ದೇನೆ, ಬೀದರಿಂದ ಬಂದಿದ್ದೇನೆ. ಇಲ್ಲಿ ಇವತ್ತೊಂದು ಕಲ್ಯಾಣ ಕ್ರಾಂತಿ, ಸಮಾಜೋಧಾರ್ಮಿಕ ಕ್ರಾಂತಿ. ಆ ಕ್ರಾಂತಿ ಯಾಕೆ ನಡೀತು? ಇಡೀ ಜಗತ್ತಿನ ಇತಿಹಾಸದಲ್ಲಿ ಬಹಳಷ್ಟು ಕ್ರಾಂತಿಗಳಾಗಿದ್ದಾವೆ. ಘಟಕದ ಆಶ್ರಯದಲ್ಲಿ ಸಂಯೋಜಿಸಿದಂತ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಹಾಗೂ ಭಕ್ತಿ ಬಂಡಾರಿ ಶ್ರೀ ಬಸವೇಶ್ವರ ಜಯಂತಿ ಸಮಾರಂಭದ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಯಡಿಯೂರು ಕ್ಷೇತ್ರದ ಚಂದ್ರವನ ಆಶ್ರಮದ ತ್ರಿನೇಕ ಮಹಂತ ಸ್ವಾಮಿಗಳವರು ಒಂದು ಮಾತು ಹೇಳಿದರು. ಮೊದಲು ರೇಣುಕ ಶಿವಾಚಾರ್ಯ ಸ್ವಾಮಿಗಳಾಗಲಿ ನಮ್ಮ ವೈದ್ಯರೇ ವೀರಶೈವ
ಚನ್ನಬಸಪ್ಪನವರಾಗಲಿ, ಬೆಳದಿ ನವೀನವರಾಗಲಿ, ಸಮಾಜದ ಅಧ್ಯಕ್ಷತೆ ವಹಿಸಿದಂಥ ರಾಜೇಂದ್ರವರಾಗಲಿ ಬೇಕಾದಷ್ಟು ವಿಚಾರಗಳನ್ನು ನಿಮ್ಮ ವ್ಯಕ್ತಿ ತುಂಬಿದ್ದಾರೆ. ರಾಜೇಂದ್ರ ಅವರ ತಂಡ, ಅವ್ರ ಹಿಂದೆ ಇರ್ತಕ್ಕಂಥ ನಟರಾಜ್ ಆರಾಧ್ಯ ಅವರು ಇರ್ಬೋದು, ಬಸವಣ್ಣನವರು ಇರ್ಬೋದು, ಅದು ನಮ್ಮ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವಿನಯ್ ಅವರು ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ಒಳ್ಳೇದಾಗ್ಲಿ. ಅವರು ಈ ಭಾಗದಲ್ಲಿ ನಮ್ಮ ಸಮಾಜದ ಧ್ವನಿಯಾಗಿ ನಮ್ಮ ಸಮಾಜವನ್ನು ಕಟ್ತಕ್ಕಂಥ ಮತ್ತು ಸಮಾಜವನ್ನು ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಒಂದು ವೈಭವನ ಮತ್ತೆ ಮರುಕಳಿಸ್ತಕ್ಕಂಥ ಕೆಲಸ ಮಾಡಲಿ ಅಂತ ಅವ್ರಿಗೆ ಸಂಸ್ಥೆಗಳನ್ನ ವೀರಶೈವ ವೇದಿಕೆಗಳನ್ನ ಮಾಡಿಕೊಂಡು ಕಟ್ಕೊಂಡು ಬಂದಿರತಕ್ಕಂಥ ಆ ಏನಿದೆ ಅದರ ಫಲ ಇವತ್ತು ಇಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನಸಂಖ್ಯೆ ಸೇರಿದೆ. ಅವರು ಮಾಡಿರ್ತಕ್ಕಂಥ ಸಣ್ಣ ಸಣ್ಣ ಕೆಲಸ ಅವತ್ತಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದರ ಒಂದು ಏನಿದೆ ಅದನ್ನ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪಡ್ಕೊಳ್ತಾ ಇದೆ. ಈ ಬಾರಿ ಹೊಸ ಸಂಚಲನ ಮೂಡಿಸುವಂತ ಕಾರ್ಯಕ್ರಮ ನಡೀತದೆ, 100% ನಡೀತದೆ ಸರ್. ಅದಕ್ಕೋಸ್ಕರನೇ ನಾವು ಟೊಂಕ ಕಟ್ಟಿ ನಿಂತಿದ್ದೇವೆ. ಬೆಂಗಳೂರಿನಲ್ಲಿ ನಮ್ಮ ವೀರಶೈವರಿಗೆ ಏನು ಕನಿಷ್ಠ ಮಟ್ಟದ ಸಾಮಾಜಿಕ ಪ್ರಾತಿನಿಧ್ಯ ಏನ್ ಸಿಗ್ಬೇಕು ಅದನ್ನ ಪಡ್ಕೊಳ್ತೀವಿ. ಯಾರು ವ್ಯವಸ್ಥಿತವಾಗಿ ನಮ್ಮ ಸಮಾಜವನ್ನ ತುಳಿಬೇಕು ಅಂತ ಇದ್ದಾರೆ ಅವ್ರಿಗೆ ಇದು ಮಾಹಿತಿ ಆದ್ರೂ ತಿಳ್ಕೊಳ್ಳಿ, ಒಂದು ಮೆಸೇಜ್ ಅಂತಾದ್ರೂ ತಿಳ್ಕೊಳ್ಳಿ. ನಮ್ಮ ಸಮಾಜವನ್ನ ಸಂಘಟಿತವಾಗಿ ಮಾಡಿ ನಮ್ಮ ಸಮಾಜದ ವೈಭವನ್ನ ಮತ್ತೆ ಮರುಕಳಿಸುವಲ್ಲಿ ಏನಿದೆ 24/7 ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ BBMP ಘಟಕ ಕೆಲಸ ಮಾಡುತ್ತೆ. ಕೆಲಸ ಮಾಡಿ ಅದನ್ನ ಸಾಧನೆ ಮಾಡೋಂಥ ಕೆಲಸವನ್ನ ನಾವು ಮಾಡ್ತೀವಿ. ಇಲ್ಲಿ ನಮ್ಮ ಸಮಾಜದವರು ಈಗಾಗಲೇ ಇಲ್ಲಿ ತಳಮಟ್ಟದಿಂದ ಬರುವಂತ ಕಾಂಗ್ರೆಸ್ ಇರ್ಬೋದು, BJP ಇರೋರು ಅವರೆಲ್ಲ ಬಹಳಷ್ಟು ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಆದರೆ ನಾವು ಸಾಮಾಜಿಕವಾಗಿ ಇನ್ನೂ ನಮ್ಮ ಸಮಾಜ ವತಿಯಿಂದ ನಾವು ಸಂಘಟನೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಆದರೆ ನಾವು ಅದನ್ನು ಸಹ ನಾವು ಕೇಳ್ತಾ ಬರ್ತೀವಿ. ಯಾರಿಗೆ ನಮ್ಮ ಇಲ್ಲಿರೋ ರಾಜಕಾರಣಿಗಳು MLAಗಳಿರ್ಬೋದು ಅಥವಾ MP ಇರ್ಬೋದು ಅಥವಾ ಕಾರ್ಪೊರೇಟರ್ಗಳಿರ್ಬೋದು, ನಮಗೂ ಸ್ವಲ್ಪ ನಮಗೆ ಅಂತಂದರೆ ನಮ್ಮ ಪದಾಧಿಕಾರಿಗಳಾದ ನಮಗಲ್ಲ, ನಮ್ಮ ಜೊತೆ ನಮ್ಮ ಸಮುದಾಯದೊಳಗಿರುವಂತಹ ಮುಖಂಡರುಗಳಿಗೆ ಅಥವಾ ಯಾವುದನ್ನ ಒಂದು ಸ್ಥಾನಮಾನಗಳು ಮತ್ತೆ ಯಾವ್ದಾವುದು ಎಷ್ಟು ಕೊಡ್ಲಿಕ್ಕೆ ಆಗುತ್ತೋ ಅಷ್ಟನ್ನು ನಾವು ಪ್ರಯತ್ನ ಮಾಡಿ ಕೊಡಿಸೋವಂಥ ಪ್ರಯತ್ನನೂ ಅದು ಮಾಡ್ತೇವೆ. ನಾವು ಬರೀ ಧಾರ್ಮಿಕ ಕೆಲಸಗಳನ್ನು ಅಷ್ಟೇ ಮಾಡೋದಲ್ಲದೆ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಶೈಕ್ಷಣಿಕ ಎಲ್ಲ ವಿಭಾಗದೊಳಗೂ ನಾವು ಈ ಎಲ್ಲರೂ ನಮ್ಮ ಸಮಾಜವನ್ನ ಸ್ವಲ್ಪ ಮುನ್ನಡೆಸುವ ಕೆಲಸ ಮಾಡ್ತಿರ್ತೀವಿ. ಜೊತೆಯೊಳಗೆ ಬೇರೆ ಸಮಾಜಗಳನ್ನು ನಾವು ಪ್ರೀತಿಯಿಂದ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಜೊತೆಯೊಳಗೆ ನಮ್ಮ ಸಂಘಟನಾತ್ಮಕವಾಗಿ ನಮ್ಮ ಸಮಾಜವನ್ನ ಒಗ್ಗೂಡಿಸೋ ಕೆಲಸ ಮಾಡಿ ನಮ್ಮ ಧರ್ಮ ಪ್ರಚಾರ ಮಾಡ್ತಿದ್ವಿ. ಹಿಂದೂ ಧರ್ಮ ಅಂತಂದ್ರೆ ಬಹಳಷ್ಟು ಸನಾತನ ಧರ್ಮ, ಹಿಂದೂ ಧರ್ಮದೊಳಗೆ ಬಹಳಷ್ಟು ಜಾತಿ ವ್ಯವಸ್ಥೆಗಳಿದ್ದಾವೆ. ಜಾತಿ ಬಿಟ್ಟು ನಾವಿಲ್ಲ. ಹಿಂದೂ ಧರ್ಮ ಇರ್ಬೇಕಂದ್ರೆ ಎಲ್ಲಾ ಜಾತಿಗಳು ಇರಬೇಕು. ಎಲ್ಲಾ ಜಾತಿಗಳು ಬಲಿಷ್ಠ ಆಗಿ ಹಿಂದೂ ಧರ್ಮನ ಬಹಳಷ್ಟು ಸ್ಟ್ರಾಂಗ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದರಿಂದ ಪ್ರತ್ಯೇಕ ಆಗುವಂತ ಕೆಲಸಗಳನ್ನ ಮಾಡಬಾರ್ದು. ನಾವು ಸನಾತನ ನಮ್ಮ ವೀರಶೈವ ಲಿಂಗಾಯತನೂ ಅಷ್ಟೇನೆ, ಅದಕ್ಕೇನೆ ನಾವು ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ವಿ, ಸಮನ್ವಯ ವೇದಿಕೆ ಅಂತ. ವೀರಶೈವ ಲಿಂಗಾಯತ ನಮ್ದು ಒಂದೇ ಸಮನ್ವಯ ವೇದಿಕೆ. ಇದು ನಾವು ಯಾರೇ ಒಬ್ಬರನ್ನ ಓಲೈಸುವಂಥದ್ದಲ್ಲ. ಇದು ಸನಾತನ ಧರ್ಮ. ವೀರಶೈವ ಲಿಂಗಾಯತ ಸಮಾಜ ಅನ್ನೋದು ಸನಾತನ ಧರ್ಮ. ಇದು ಇನ್ನು ಮುಂದಿನ ನಮ್ಮ ಏನು ಹಿಂದೂ ಸಮಾಜದ ಜೊತೆ ಒಟ್ಟೊಟ್ಟಿಗೆನೆ ನಾವು ಹೋಗ್ತೇವೆ. ಎಲ್ಲ ಜಾತಿ ವ್ಯವಸ್ಥೆಗಳೇನೇ ಇದ್ರೂ ನಾವು ನಮ್ಮ ಸಂಘಟನೆಗಳು ಮಾಡಿಕೊಂಡ್ರು ಒಟ್ಟಾಗಿ ಹಿಂದೂ ಧರ್ಮವಾಗಿ ನಾವು ಒಂದು ಇರ್ತೀವಿ. ಅದಾದ್ಮೇಲೆ ಧರ್ಮಗಳು ಒಟ್ಟಿಗೆ ಇರಬೇಕಾಗುತ್ತೆ. ನಮ್ಮ ಇಡೀ ಪ್ರಪಂಚನೇ ಒಂದು ಅನ್ನೋಂತ ಯೋಚನೆ ಮಾಡಬೇಕಾಗತ್ತೆ. ಆದ್ರೆ ನಾವೆಲ್ಲರ ಜೊತೆಗೆ ಸಹಕಾರದೊಂದಿಗೆ ಇದ್ದು ಸಹ ನಮ್ಮ ಜಾತಿ ಸಂಘಟನೆಯನ್ನ ಮಾಡ್ತಾ ಮತ್ತೆ ನಮ್ಮ ಪರಂಪರೆ, ನಮ್ಮ ಏನು ಜಾತಿಯಲ್ಲಿ ಏನು ಸಂಸ್ಕಾರ ಇದೆ ಅಥವಾ ಏನು ಪರಂಪರೆ ಇದೆ, ಪದ್ಧತಿಗಳೇನಿದೆ ಅದು ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ಲರೂ ಅವ್ರವ್ರ ಪದ್ಧತಿಗಳನ್ನ ಮಾಡ್ಕೊಳ್ಳಿ. ಒಟ್ಟಿಗೆ ಬಂದಾಗ ನಾವೆಲ್ಲ ಮನುಷ್ಯರು ನಮ್ಮ ಮನುಷ್ಯತ್ವವನ್ನ ಬಿಡಬಾರ್ದು. ಮತ್ತೆ ಎಲ್ಲರೂ ಒಂದು ಸಹಬಾಳ್ವೆಯನ್ನ ಮಾಡ್ಬೇಕು ಅಂತ ನಾನು ಘಟನಾಘಟಿಗಳಂತೂ ಬಂದು ನಾಯಕರು ಈ ಪರಿಣಾಮವಾಗಿ ಏನೋ ಒಂದು ಹೊಸ ಸಂಚಲನ ಮೂಡಿಸುತ್ತಾ ವಿಚಾರ ನಮಗೆ ತುಂಬಾ ಒಳ್ಳೆ ಸಂಚಲನ ಮೂಡಿದೆ ಸರ್. ಸ್ವಾಮೀಜಿಗಳ ಆಶೀರ್ವಾದ ಇರ್ಬೋದು, ಆಮೇಲೆ ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರು ಇರ್ಬೋದು ಅಥವಾ ಸಿಂಹ ಅವರು ಇರ್ಬೋದು, ನಮ್ಮ MP ಅವರು MLA ಅವರು ಇಬ್ರು ಬಂದು ನಮಗೆ ಎಲ್ಲ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಆಮೇಲೆ ಇಲ್ಲಿ ಸ್ವಾಮೀಜಿಗಳ ಆಶೀರ್ವಾದನ ಇರ್ಬೋದು, ಆಮೇಲೆ ಖಂಡ್ರೆ ಅವರ ಆಶೀರ್ವಾದನ ಇರ್ಬೋದು, ನಮಗೆ ಅಗಾಧವಾದ ಬೆಂಬಲ ಕೊಟ್ಟಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ನಮ್ಮ ಬಂಧುಗಳೆಲ್ಲ ಬಂದು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತೀವಿ. ಈಗ ಇತ್ತೀಚೆಗೆ ಇನ್ನೊಂದು ತಿಂಗಳೊಳಗಡೆ ಮನೆ ಮಹಾಸಭಾ ಅಂತ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಈಗ ಜರಗನಹಳ್ಳಿ ವಾರ್ಡ್ ಇರ್ಬೋದು, ನಮ್ಮ ಪುಟ್ರಿನಹಳ್ಳಿ ವಾರ್ಡ್ ಇರ್ಬೋದು ಅಥವಾ ಹಂಸಂದ್ರ ವಾರ್ಡ್ ಇರ್ಬೋದು, ಅರಕೆರೆ ವಾರ್ಡ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆನೂ ನಾವು ಜನಗಳನ್ನ ಒಗ್ಗೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಏನು ಒಳ್ಳೇದಾಗುತ್ತೆ ಅದನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಿ.